ಪಂಚಾಕ್ಷರ ಮಂತ್ರವಿದು ಮಂತ್ರ ಸಾರ್ವಭೌಮ. ಯಥಾ ಶಿವತತ್ವಾತ್ ಪರಂ ಮಹತ್ ತತ್ವಾಂತರಂ ನಾಸ್ತಿ ತಥಾ ಪಂಚಾಕ್ಷರಿ ಮಂತ್ರಾತ್ ಮಹತ್ ಮಂತ್ರಾಂತರಂ ನಾಸ್ತಿ. ಇದು ಸಿದ್ಧಾಂತ ಶಿಖಾಮಣಿ ಉವಾಚ. ಯಾವ ರೀತಿ ಶಿವತತ್ವಕ್ಕಿಂತಲೂ ಮಿಗಿಲಾದ ತತ್ವವು ಇನ್ನೊಂದಿಲ್ಲವೋ ಅದೇ ರೀತಿ ಪಂಚಾಕ್ಷರಿ ಮಂತ್ರಕ್ಕಿಂತಲೂ ಮಿಗಿಲಾದ ಮಂತ್ರ ಇನ್ನೊಂದಿಲ್ಲ. ಪಂಚಾಕ್ಷರಿ ಮಂತ್ರವು ಎಲ್ಲ ಮಂತ್ರಗಳಿಗಿಂತಲೂ ಶ್ರೇಷ್ಠವಾಗಿರುವುದರಿಂದ ಅದು ಮಂತ್ರ ಸಾರ್ವಭೌಮ. ಸರ್ವಶ್ರೇಷ್ಠ ನಟನನ್ನು ನಟ ಸಾರ್ವಭೌಮ ಎಂದು ಹೇಳುವ ಹಾಗೆ, ಸರ್ವಶ್ರೇಷ್ಠ ಗುರುಗಳನ್ನು ಗುರು ಸಾರ್ವಭೌಮ ಎಂದು ಹೇಳುವ ಹಾಗೆ, ಸರ್ವಶ್ರೇಷ್ಠ ಪಂಚಾಕ್ಷರಿ ಮಹಾಮಂತ್ರವನ್ನು ಮಂತ್ರ ಸಾರ್ವಭೌಮ ಎಂದು ಹೇಳಬಹುದು. ಶಿವಪಂಚಾಕ್ಷರಿ ಮಂತ್ರದಿಂದ ಏನೆಲ್ಲವೂ ಸಾಧ್ಯ. ಅದರಿಂದ ಸಿದ್ಧಿಯೂ ಸಾಧ್ಯ, ಶುದ್ಧಿಯೂ ಸಾಧ್ಯ. ಬಹಿರಂಗ ಶುದ್ಧಿ ಮತ್ತು ಅಂತರಂಗ ಶುದ್ಧಿಗೆ ಪಂಚಾಕ್ಷರಿ ಮಹಾಮಂತ್ರ ಬೀಜ ಮಂತ್ರವಿದ್ದ ಹಾಗೆ. ಉದಾಹರಣೆಗಾಗಿ ಇಲ್ಲೊಂದು ಪ್ರಸಂಗವಿದೆ. ತುಂಬ ವರ್ಷಗಳ ಹಿಂದೆ ಮಥುರಾ ನಗರದಲ್ಲಿ ಒಬ್ಬ ರಾಜನಿದ್ದ. ಆತ ಯದುವಂಶೀಯ. ಆತನ ಹೆಸರು ದಾಶಾರ್ಹ. ರಾಜ ಗುಣವಂತ, ಶೂರ, ಧೀರ ಮತ್ತು ಉದಾರ ಮನಸ್ಕ. ಎಲ್ಲಕ್ಕೂ ಮಿಗಿಲಾಗಿ ಆತ ಪ್ರಜಾವತ್ಸಲ. ಆತನ ರಾಜ್ಯದಲ್ಲಿ ಪ್ರಜೆಗಳು ಸುಖ, ಶಾಂತಿ, ಸಂತೋಷ, ನೆಮ್ಮದಿಯಿಂದ ಇದ್ದರು. ರಾಜ ಒಳ್ಳೆಯವನಾಗಿದ್ದರಿಂದ ಅಕ್ಕಪಕ್ಕದ ರಾಜ್ಯದ ರಾಜರುಗಳು ಕೂಡ ಆತನನ್ನು ಭಾವಿಸುತ್ತಿದ್ದರು. ರಾಜನಿಗೆ ಅನುರೂಪಳಾದ ಹೆಂಡತಿ ಇದ್ದಳು. ಅವಳ ಹೆಸರು ಕಲಾವತಿ. ಆಕೆ ಪತಿಗೆ ತಕ್ಕ ಸತಿ. ಅವಳು ರೂಪವತಿ, ಗುಣವತಿ ಮತ್ತು ಪತಿಪರಾಯಣೆ. ಅವಳ ಪಾತಿವ್ರತ್ಯಕ್ಕೆ ಎಲ್ಲರೂ ಕೈ ಮುಗಿಯುತ್ತಿದ್ದರು. ರಾಣಿ ಆಕೆ ಸ್ವಭಾವತಃ ಪೂಜಾನಿಷ್ಠೆ. ಅವಳು ಯಾವಾಗಲೂ ತನ್ನನ್ನು ತಾನು ಪೂಜೆ, ಜಪ, ತಪ, ವ್ರತಗಳಲ್ಲಿ ತೊಡಗಿಸಿಕೊಂಡಿರುತ್ತಿದ್ದಳು. ಅದೊಂದು ಬಾರಿ ಶ್ರಾವಣ ಸಮಯ, ಶ್ರಾವಣ ಮಾಸದ ಪವಿತ್ರ ಸಮಯದಲ್ಲಿ ಅವಳು ವ್ರತಬದ್ಧಳಾಗಿದ್ದಾಳೆ. ಅವಳು ಪಂಚಾಕ್ಷರಿ ಮಹಾಮಂತ್ರ ಜಪವ್ರತವನ್ನು ಕೈಕೊಂಡಿದ್ದಾಳೆ. ಪಂಚಾಕ್ಷರಿ ಮಂತ್ರವ್ರತದ ಕಾರಣದಿಂದಾಗಿ ಅವಳ ಓಜ ತೇಜಗಳು ಹೆಚ್ಚಿಕೊಂಡಿವೆ. ರಾಜನಿಗೆ ಅದೊಂದು ದಿನ ಅದೇಕೋ ಹೆಂಡತಿಯ ಮೇಲೆ ತುಂಬ ಆಸೆಯಾಯಿತು. ರಾಜ ಸ್ವಭಾವತಃ ನಿಗ್ರಹಾನುಗ್ರಹಶೀಲನಾದರೂ ಅವತ್ತಿನ ದಿನ ಆತನ ಮನಸ್ಸು ತುಂಬ ವಿಚಲಿತವಾಗಿತ್ತು. ಆತ ಹೆಂಡತಿಯೊಂದಿಗೆ ಸಮಾಗಮವನ್ನು ಬಯಸಿ ರಾಣಿವಾಸಕ್ಕೆ ಬರುತ್ತಾನೆ. ಹೆಂಡತಿಯ ಮುಂದೆ ತನ್ನ ಇಂಗಿತವನ್ನು ವ್ಯಕ್ತಪಡಿಸುತ್ತಾನೆ. ಆಕೆ ಒಪ್ಪುವುದಿಲ್ಲ. ನಾನು ವ್ರತಬದ್ಧಳಾಗಿದ್ದೇನೆ, ವ್ರತಬದ್ಧರಾಗಿರುವಾಗ ದೈಹಿಕ ಸಂಬಂಧ ಕೂಡದು, ಅದು ಶಾಸ್ತ್ರಸಮ್ಮತವಲ್ಲ ಎಂದು ಆಕೆ ರಾಜನಿಗೆ ತಿಳಿ ಹೇಳುತ್ತಾಳೆ. ರಾಜ ಕೇಳುವುದಿಲ್ಲ. ರಾಜನ ಮೇಲೆ ಮದನ ಸವಾರಿ ಮಾಡಿಬಿಟ್ಟಿದ್ದಾನೆ. ರಾಣಿಯ ಮಾತುಗಳು ರಾಜನ ಕಿವಿಗೆ ಹೋಗುವುದಿಲ್ಲ. ಆತ ರಾಣಿಯನ್ನು ಅಪ್ಪಿಕೊಳ್ಳಲು ಹೋಗುತ್ತಾನೆ. ರಾಣಿಯ ಮೈ ಮುಟ್ಟುತ್ತಲೇ ಆತನಿಗೆ ಕಾಯ್ದ ಕೆಂಡದ ಮೇಲೆ ಕೈ ಇಟ್ಟಂತಾಗುತ್ತದೆ. ರಾಣಿಯ ದೇಹದ ತಾಪಮಾನವನ್ನು ಸಹಿಸಿಕೊಳ್ಳಲಾಗದೆ ಆತ ಆ ಕೂಡಲೇ ತನ್ನ ಕೈಗಳನ್ನು ಹಿಂತೆಗೆದುಕೊಳ್ಳುತ್ತಾನೆ. ರಾಣಿಯ ದೇಹ ಅಗ್ನಿಕುಂಡವಾಗಿದೆ. ರಾಜನಿಗೆ ಕಾಮದ
ಬೆಂಕಿಯಿಂದ ಬಾಣಲೆಗೆ ಬಿದ್ದ ಅನುಭವವಾಯಿತು. ಕಾಮ ಬೆಂಕಿಯಿಂದ ಕೆರಳಿದ್ದ ರಾಜನಿಗೆ ರಾಣಿಯ ತಪೋದೇಹವು ಬಾಣಲೆಯ ಅನುಭವವನ್ನು ತಂದುಕೊಟ್ಟಿತು. ರಾಜ ರಾಣಿಗೆ ಕೇಳುತ್ತಾನೆ, ಹೀಗೇಕೆ, ಇದಕ್ಕೇನು ಕಾರಣ ಎಂದು. ರಾಣಿ ಹೇಳುತ್ತಾಳೆ,